ರಾಜ್ಯದಲ್ಲಿ ಸುರಿತಾ ಇರೋ ಆಲಿಕಲ್ಲು ಮಳೆ ಅರ್ಧಕ್ಕರ್ಧ ಕರುನಾಡನ್ನೇ ಕಂಗಾಲಾಗಿಸಿದೆ. ಬೆಳೆಗಳೆಲ್ಲ ಸರ್ವನಾಶವಾಗಿದ್ದು ಇನ್ನೂ 2 ದಿನ ಭಾರೀ ಮಳೆಯಾಗಲಿದೆ ಅಂತ ಮುನ್ನೆಚ್ಚರಿಕೆ ನೀಡಲಾಗಿದೆ. ಕರ್ನಾಟಕದಲ್ಲಿ ಮಾಯದ ಮಳೆಯ ಹೊಡೆತ ಶುರುವಾಗಿದೆ. 2-3 ದಿನದಿಂದ ಅಬ್ಬರಿಸುತ್ತಿರೋ ವರುಣದೇವ ಜನರ ಬದುಕನ್ನ ನೀರಾಬಟ್ಟೆ ಮಾಡ್ತಿದ್ದಾನೆ. ಸಂಜೆಯಾದ್ರೆ ಸಾಕು ಮಳೆ ರೂಪದ ಸುನಾಮಿ ಅಪ್ಪಳಿಸುವುದಕ್ಕೆ ಶುರುವಾಗ್ತಿದೆ. ಅರ್ಧಕ್ಕರ್ಧ ಕರುನಾಡಲ್ಲಿ ಆಲಿಕಲ್ಲಿನ ಮಳೆ ಅಪ್ಪಳಿಸುತ್ತಿದ್ದು ರೈತರು ಕಂಗಾಲಾಗಿ ಹೋಗಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆಗಳೆಲ್ಲ ನೆಲ ಕಚ್ಚಿದ್ದು ಮೊದಲ ಮಳೆಯೇ ಸಾವು ನೋವನ್ನ ಹೊತ್ತು ತರ್ತಿದೆ. ಆಲಿಕಲ್ಲು ಮಳೆಗೆ ತತ್ತರಿಸಿದ ಕರುನಾಡು. ವರುಣನ ಹೊಡೆತಕ್ಕೆ ಭತ್ತ, ಮೆಣಸು, ಸಜ್ಜೆ ನೀರು ಪಾಲು. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಪರ್ತಾಪುರದಲ್ಲಿ ವರುಣದೇವ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದ್ದಾನೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಭತ್ತ, ಮೆಣಸು ಹಾಗೂ ಸಜ್ಜೆ ಬೆಳೆ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಒಂದೇ ಗ್ರಾಮದಲ್ಲೇ ಸರಿಸುಮಾರು 200ಕ್ಕೂ ಹೆಚ್ಚು ಎಕರೆ ಬೆಳೆ ನಾಶವಾಗಿದೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಕಟಾವಿಗೆ ಬಂದಿತ್ತು. ಇಂತಹ ಹೊತ್ತಲ್ಲಿ ಹೀಗಾಯಿತು ಅಂತ ರೈತರು ಕಣ್ಣೀರಿಡ್ತಿದ್ದಾರೆ. ಹುಬ್ಬಳ್ಳಿಯಲ್ಲೂ ಮಹಾಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ಏಕಾಏಕಿ ಸುರಿದ ಮಳೆಗೆ ತೋಟಗಾರಿಕಾ ಬೆಳೆಗಳೆಲ್ಲ ಸಂಪೂರ್ಣ ಸರ್ವನಾಶವಾಗಿವೆ. ಕಲಘಟಕಿ ತಾಲೂಕಿನಾದ್ಯಂತ ಆಲಿಕಲ್ಲು ಮಳೆ ಸುರಿದಿದ್ದು ಮಾವು, ಬಾಳೆ, ತರಕಾರಿ, ಕಬ್ಬು, ಸೋಯಾಬೀನ್ ಹಾಗೂ ಗೋವಿನ ಜೋಳ ನೆಲಕಚ್ಚಿ ಹೋಗಿದೆ. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳ ಜೊತೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಮೀಕ್ಷೆ ಪ್ರಾರಂಭಿಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಗಾಜರಕೋಟ್ನಲ್ಲಿ ಅಬ್ಬರಿಸಿದ ಮಳೆಗೆ ರೈತನ ಬದುಕು ಬೀದಿಗೆ ಬಿದ್ದಿದೆ. ಸಾವಿರಾರು ರೂಪಾಯಿ ಕೊಟ್ಟು ತಂದಿದ್ದ ಜೋಡೆತ್ತಿಗೆ ಸಿಡಿಲು ಬಡಿದು ಹೊಲದಲ್ಲೇ ಸಾವನ್ನಪ್ಪಿವೆ. ಜೀವನಕ್ಕೆ ಆಧಾರವಾಗಿದ್ದ ಎತ್ತುಗಳೇ ಹೋದ್ಮೇಲೆ ಜೀವನ ನಡೆಸೋದು ಹೇಗೆ ಅಂತ ಬಡ ರೈತ ಕಣ್ಣೀರಿಡ್ತಿದ್ದಾನೆ. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನಲ್ಲಿ ಭಾರೀ ಮಳೆ ಸುರಿದಿದೆ. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಬಿರುಗಾಳಿ ಮಳೆಗೆ ಅವಾಂತರದ ಸರಮಾಲೆಯೇ ಸೃಷ್ಟಿಯಾಗಿದೆ. ಎರೆಹಂಚಿನಾಳ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬಿಟ್ಟು ಬಿಡದೆ ಸುರಿದ ಮಳೆಗೆ ದವಸ ಧಾನ್ಯಗಳೆಲ್ಲ ಮಣ್ಣು ಪಾಲಾಗಿದ್ದು ಹಲವು ಮನೆಗಳಿಗೂ ನೀರು ನುಗ್ಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಮಳೆಯ ಅವಾಂತರ ಹೇಳತೀರದಂತಾಗಿದೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಗೆ ಶಿಡ್ಲಘಟ್ಟ, ಚಿಂತಾಮಣಿ, ಗೌರಿಬಿದನೂರು ಜನ ಪರದಾಡಿ ಹೋಗಿದ್ದಾರೆ. ಏಕಾಏಕಿ ಸುರಿದ ಆಲಿಕಲ್ಲು ಮಳೆ ರೈತರ ಬದುಕನ್ನ ಸರ್ವನಾಶ ಮಾಡಿದೆ. ಚಾಮರಾಜನಗರದಲ್ಲಿ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದ್ದವರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ. ತಾಲೂಕಿನ ಅಮಚವಾಡಿ ಗ್ರಾಮದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು 10 ಎಕರೆ ಬಾಳೆ ಬೆಳೆ ನೆಲಕಚ್ಚಿದೆ. ವೀರಭದ್ರ ನಾಯಕ ಅನ್ನೋರು ಸುಮಾರು 2 ಎಕರೆಯಲ್ಲಿ ಬಾಳೆ ಬೆಳೆ ಬೆಳೆದಿದ್ರು. ಅದರಲ್ಲೀಗ 300ಕ್ಕೂ ಹೆಚ್ಚು ಬಾಳೆ ಗಿಡಗಳು ಹಾಳಾಗಿ ಹೋಗಿವೆ. ಚಾಮರಾಜನಗರದ ಕಡುವಿನಕಟ್ಟೆಯಲ್ಲೂ ವರುಣದೇವ 10 ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ರಾತ್ರಿ ಸುರಿದ ಮಳೆಗೆ 1.5 ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ನೆಲಕಚ್ಚಿ ಹೋಗಿದೆ. ಹೀಗಾಗಿ ದಿಕ್ಕು ಕಾಣದಂತಾದಂತಹ ರೈತರು ಸರ್ಕಾರದ ಕಡೆಗೆ ಪರಿಹಾರಕ್ಕೆ ಕೈ ಚಾಚಿದ್ದಾರೆ. ಮೈಸೂರಲ್ಲೂ ಮಹಾಮಳೆಯಾಗ್ತಿದೆ. ರಾತ್ರಿ ಸುರಿದ ಮಳೆಗೆ ಹುಣಸೂರು ತಾಲೂಕಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದ್ರೆ ಹಿಂದೆಂದೂ ಕಾಣದಷ್ಟು ದೊಡ್ಡದಾದ ಆಲಿಕಲ್ಲುಗಳು ಬಿದ್ದಿವೆ. ಹೆಗ್ಗಂದೂರು ಗ್ರಾಮದ ರೈತ ಚಂದ್ರಪ್ಪಗೆ ಸೇರಿದ ಅಪಾರ ಪ್ರಮಾಣದ ತಂಬಾಕು ಸಸಿ ನಾಶವಾಗಿದ್ದು ಬೆಳಗಾದರೂ ಕೂಡ ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ಆಲಿಕಲ್ಲುಗಳು ಕರಗಿಲ್ಲ. ಶಿವಮೊಗ್ಗದಲ್ಲೂ ಮಳೆಯ ಅಬ್ಬರ ಹೇಳತೀರದಾಗಿದೆ. ಜಿಲ್ಲೆಯ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗ್ತಿದ್ದು ಗಾಳಿಯ ಹೊಡೆತಕ್ಕೆ ಮನೆಯ ಮೇಲ್ಛಾವಣಿಗಳೇ ಹಾರಿ ಹೋಗಿವೆ. ಮನೆಯ ಹೆಂಚುಗಳೆಲ್ಲ ದಿಕ್ಕಾಪಾಲಾಗಿದ್ದರಿಂದ ಮಳೆಯ ನೀರೆಲ್ಲ ಮನೆ ತುಂಬಿಕೊಂಡಿದೆ. ಗೋಪಾಲಗೌಡ ಬಡಾವಣೆಯಲ್ಲಿ ಬಿ ಬ್ಲಾಕ್ನಲ್ಲಿದ್ದ 25ಕ್ಕೂ ಹೆಚ್ಚು ಮನೆಗಳಿಗೆ ರಾಜಕಾಲುವೆ ನೀರೇ ನುಗ್ಗಿದೆ. ಹೀಗಾಗಿ ರಾತ್ರಿಯಿಡೀ ಜನ ಜಾಗರಣೆ ಮಾಡಿದ್ದಾರೆ. ರಾಜ್ಯದಲ್ಲಿ 2 ದಿನ ಅಬ್ಬರಿಸುತ್ತೆ ಮಹಾಮಳೆ. 2 ದಿನದ ಮಳೆಗೆ ಅರ್ಧಕ್ಕರ್ಧ ಕರುನಾಡು ತತ್ತರಿಸಿ ಹೋಗಿದೆ. ಇದೇ ಹೊತ್ತಲ್ಲೇ ಹವಾಮಾನ ಇಲಾಖೆ ಎಚ್ಚರಿಕೆಯ ಸಂದೇಶ ಕೊಟ್ಟಿದೆ. ರಾಜ್ಯದ 23 ಜಿಲ್ಲೆಗಳಲ್ಲಿ ಮುಂದಿನ 2 ದಿನ ಭಾರೀ ಮಳೆಯಾಗಲಿದೆ ಅಂತ ಮುನ್ಸೂಚನೆ ಕೊಟ್ಟಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ.
ಒಟ್ನಲ್ಲಿ ಕರುನಾಡಲ್ಲಿ ಅಕಾಲಿಕ ಮಳೆಯ ಅಬ್ಬರ ಜೋರಾಗಿದ್ದು ಕಟಾವಿಗೆ ಬಂದ ಬೆಳೆಗಳನ್ನು ಕಳ್ಕೊಂಡ ರೈತರು ಕಣ್ಣೀರಿಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧಕ್ಕೆ ಇಡೀ ವಿಶ್ವವೇ ತಲ್ಲಣಿಸಿ ಹೋಗ್ತಾ ಇದೆ. ಕರುನಾಡಲ್ಲಿ ಗ್ಯಾಸ್ ಗಂಡಾಂತರ ಶುರುವಾಗಿದ್ದು ಹಬ್ಬದ ದಿನವೂ ಜನ ಪರದಾಡಿದ್ದಾರೆ. ಇದೇ ಹೊತ್ತಲ್ಲೇ ಜಗತ್ತಿನ ಅತಿದೊಡ್ಡ LPG ಘಟಕಕ್ಕೆ ಇಸ್ರೇಲ್ ಬೆಂಕಿ ಇಟ್ಟಿದೆ. ವಿಶ್ವದಲ್ಲಿ ತೈಲ ಬಿಕ್ಕಟ್ಟಿಗೆ ಮುನ್ನುಡಿ ಬರೆದ ಇಸ್ರೇಲ್, ಜಗತ್ತಿನ ಅತಿ ದೊಡ್ಡ LPG ಘಟಕವೇ ಸರ್ವನಾಶ. ಭಾರತ ಸೇರಿದಂತೆ ಪಶ್ಚಿಮ ಏಷ್ಯಾ ದೇಶಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಜನ ಪಡಬಾರದ ಪಾಡು ಪಡುತ್ತಿರೋ ಹೊತ್ತಲ್ಲೇ ಕೊಲ್ಲಿ ಕಾಳಗದಲ್ಲಿ ಜಗತ್ತಿನ ಅತಿ ದೊಡ್ಡ LNG ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿ ಸರ್ವನಾಶ ಮಾಡಿದೆ. ಇಡೀ ಯುರೋಪ್ ದೇಶಗಳ ಮನೆ ಮನೆಗೂ LNG ಸಿಲಿಂಡರ್ ಪೂರೈಸುತ್ತಿದ್ದ ಅತಿ ದೊಡ್ಡ ಘಟಕಕ್ಕೆ ಇಸ್ರೇಲ್ ಕ್ಷಿಪಣಿ ಅಪ್ಪಳಿಸಿದೆ. ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಅನಿಲ ನಿಕ್ಷೇಪವಾದ ಸೌತ್ ಪಾರ್ಸ್ ದ್ರವೀಕೃತ ನೈಸರ್ಗಿಕ ಅನಿಲ ಸ್ಥಾವರ ಈಗ ಹೊತ್ತಿ ಉರಿಯುತ್ತಿದೆ. ಹೇಳಿ ಕೇಳಿ ಕತಾರ್ ಇಸ್ರೇಲ್ಗೆ ಮಿತ್ರ ರಾಷ್ಟ್ರ. ಇರಾನ್ ಮೇಲಿನ ಕೋಪಕ್ಕೆ ಮಿತ್ರನ ಮೇಲೆ ಇಸ್ರೇಲ್ ಕ್ಷಿಪಣಿ ಹಾಕಿ ದೊಡ್ಡ ಎಡವಟ್ಟು ಮಾಡಿದ್ದು ಒಂದು ಕಡೆಯಾದ್ರೆ, ಇನ್ನೊಂದು ಕಡೆ ಅರ್ಧ ಜಗತ್ತಿಗೆ ಈಗ ಗ್ಯಾಸ್ ಪೂರೈಕೆಯ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇರಾನ್ ಜೊತೆ ಕತಾರ್ ಒಡೆತನದಲ್ಲಿರುವ LNG ಸ್ಥಾವರ ಇದು. ಇರಾನ್ನಲ್ಲಿ ದಕ್ಷಿಣ ಪಾರ್ಸ್ ಭಾಗಕ್ಕಿದ್ರೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ನಲ್ಲಿ ಈ ಅನಿಲ ಸ್ಥಾವರ ಹಂಚಿಕೆಯಾಗಿದೆ. 51 ಟ್ರಿಲಿಯನ್ ಘನಮೀಟರ್ ನೈಸರ್ಗಿಕ ಅನಿಲ ಉತ್ಪಾದಿಸುವ ಅತಿ ದೊಡ್ಡ ಕೇಂದ್ರ ಇದು. ಇರಾನ್ ಒಡೆತನದ ದಕ್ಷಿಣ ಪಾರ್ಸ್ ದಿನಕ್ಕೆ 730 ಮಿಲಿಯನ್ ಘನಮೀಟರ್ ಅನಿಲ ಉತ್ಪಾದಿಸಿದ್ರೆ, ಉತ್ತರ ಫೀಲ್ಡ್ನಲ್ಲಿ ವರ್ಷಕ್ಕೆ 77 ಮಿಲಿಯನ್ ಟನ್ ಅನಿಲ ಉತ್ಪಾದಿಸುತ್ತೆ. ಯುರೋಪ್ ದೇಶಗಳಿಗೆ ಗ್ಯಾಸ್ ಸಪ್ಲೈ ಆಗೋ ಏಕೈಕ ಸ್ಥಾವರ ಅಂತಾನೂ ಕರೆಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಭಾರತ, ಚೀನಾ ಸೇರಿ ಪಶ್ಚಿಮ ಏಷ್ಯಾಗಳಿಗೂ ಇಲ್ಲಿಂದಲೇ LPG ಪೂರೈಕೆ ಆಗ್ತಿದೆ. ಇಂಥ ಅತಿ ದೊಡ್ಡ LNG ಅನಿಲ ಸ್ಥಾವರಕ್ಕೆ ಇಸ್ರೇಲ್ ಬಾಂಬ್ ಅಪ್ಪಳಿಸಿದೆ. ಆದರೆ ಇರಾನ್ ಮೇಲಿನ ಕೋಪಕ್ಕೆ ದಕ್ಷಿಣ ಪಾರ್ಸ್ಗೆ ಕತಾರ್ನಲ್ಲಿ ಉತ್ತರ ಫೀಲ್ಡ್ಗೆ ಬಾಂಬ್ ಎಫೆಕ್ಟ್ ತಟ್ಟಿದ್ದು ಕತಾರ್ ನೈಸರ್ಗಿಕ ಅನಿಲ ಸ್ಥಾವರನೂ ಕ್ಲೋಸ್ ಆಗಿದೆ. ಇಸ್ರೇಲ್ನಿಂದ ಅಸಲುಯೇ ಅನಿಲ ಸ್ಥಾವರವೂ ಧ್ವಂಸ. ಬರೀ ದಕ್ಷಿಣ ಪಾರ್ಸ್ ಕ್ಷೇತ್ರದಲ್ಲಷ್ಟೇ ಅಲ್ಲ, ಇರಾನ್ನ ಪ್ರಮುಖ ಇಂಧನ ಕೇಂದ್ರವಾಗಿರುವ ಬುಷೆಹರ್ನಲ್ಲಿರುವ ಇರಾನ್ನ ಅಸಲುಯೇ ಅನಿಲ ಸೌಲಭ್ಯಗಳ ಮೇಲೆ ದಾಳಿಯಾಗಿದೆ. ಇಡೀ ಅಸಲುಯೇ ತೈಲ ಘಟಕವೇ ಬೂದಿಯಾಗಿ ಹೋಗಿದೆ. ಇಸ್ರೇಲ್ ದಾಳಿಗೆ ಕೆರಳಿರುವ ಇರಾನ್ ಕತಾರ್ನಲ್ಲಿರುವ ರಾಸ್ ಲಫಾನ್ ಮೇಲೆ ದಾಳಿ ಮಾಡಿದೆ. ಈ ಹಿಂದೆಯೂ ಇದೇ ರಾಸ್ ಲಫಾನ್ ಅನಿಲ ಸ್ಥಾವರಕ್ಕೆ ಇರಾನ್ ಡ್ರೋನ್ ಬಾಂಬ್ ಹಾಕಿತ್ತು. ಆದರೆ ಅದು ಸಣ್ಣ ಮಟ್ಟದಲ್ಲಿತ್ತು. ಈಗ ದೊಡ್ಡ ಬಾಂಬ್ ಹಾಕಿದ್ದು ರಾಸ್ ಲಫಾನ್ ಘಟಕವೇ ಬಂದಾಗಿದೆ. ಇರಾನ್ ದೇಶವನ್ನ ನೆಲಸಮ ಮಾಡ್ತೀನಿ ಅಂತ ಟ್ರಂಪ್ ಹಠಕ್ಕೆ ಬಿದ್ದು ಯುದ್ಧ ಶುರು ಮಾಡಿದ್ರು. ಆದರೆ ಯುದ್ಧದಿಂದ ಇಡೀ ಜಗತ್ತಿಗೆ ತೈಲ ಬಾಂಬ್ ಬಿದ್ದಿದೆ. LPG ಸಿಲಿಂಡರ್ಗಳ ಪೂರೈಕೆ ಆಗದೆ ಜಗತ್ತಿನಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ತಿದೆ. ಇಂಥ ಹೊತ್ತಲ್ಲಿ ನೈಸರ್ಗಿಕ ಅನಿಲ ಘಟಕಕ್ಕೆ ಇಸ್ರೇಲ್ ಬಾಂಬ್ ಹಾಕಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಇನ್ನೊಂದು ಕಡೆ ಇರಾನ್ಗೂ ತಮ್ಮ ಸೋಷಿಯಲ್ ಟ್ರುತ್ ಖಾತೆಯಲ್ಲಿ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. 20ನೇ ದಿನ ಯುದ್ಧದಲ್ಲಿ ಕೊಲ್ಲಿ ರಾಷ್ಟ್ರಗಳ ಕಾಳಗದಲ್ಲಿ ತೈಲ ಘಟಕಗಳು, ಅನಿಲ ಸ್ಥಾವರಗಳೇ ಸರ್ವನಾಶ ಆಗ್ತಿದೆ. ನೀವು ದಾಳಿ ಮಾಡಿದ್ರೆ ನಾವು ತೈಲ ಘಟಕಗಳನ್ನು ಸ್ಫೋಟಿಸ್ತೀವಿ ಅಂತ ಟ್ರಂಪ್ ಹೇಳುತ್ತಿದ್ದಾರೆ. ಟ್ರಂಪ್ ಸಂದೇಶ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಇರಾನ್ ಸೇನಾ ವಕ್ತಾರ ನಿಮ್ಮ ಇಂಧನ ಪೂರೈಕೆ ಜಾಗಗಳು ಉಳಿಯಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಬಿಟ್ಟು ಹೋಗದಿದ್ರೆ ಅಮೆರಿಕ ಸಾವನ್ನ ನೋಡುತ್ತೆ ಅಂತ ಇರಾನ್ ಸೇನಾ ವಕ್ತಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರಿಂದ ಇನ್ನಷ್ಟು ಕೆರಳಿರುವ ಅಮೆರಿಕ ಸೇನೆ ಮತ್ತು ಇಸ್ರೇಲ್ ಸೇನೆ ಇರಾನ್ನ ಪ್ರಮುಖ ಕ್ಯಾಂಪ್ಗಳನ್ನು ಉಡಾಯಿಸುತ್ತಿದೆ. ಇನ್ನೊಂದು ಕಡೆ ಇರಾನ್ ಸದ್ದಿಲ್ಲದೆ ನ್ಯೂಕ್ಲಿಯರ್ ಬಾಂಬ್ ಟೆಸ್ಟಿಂಗ್ ಶುರು ಮಾಡಿದೆ ಅಂತ ಸುದ್ದಿ ಹರಿದಾಡುತ್ತಿದೆ. ಯಾಕಂದ್ರೆ ಅಫ್ಘಾನಿಸ್ತಾನ ಪ್ರಧಾನಮಂತ್ರಿ ಅನ್ನೋ ಹೆಸರಿನ ಎಕ್ಸ್ ಖಾತೆಯಲ್ಲಿ ಇರಾನ್ ಭೂಮಿಯೇ ನಡುಗುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಹರ್ಮುಜ್ನಲ್ಲಿ ಭಾರತದ ಹಡಗುಗಳ ಲಂಗರು. ಭಾರತಕ್ಕೆ ಗ್ಯಾಸ್ ಟ್ರಬಲ್ ಶುರುವಾಗುತ್ತಾ? ದೇಶದಲ್ಲಿ ಈಗಾಗಲೇ ಗ್ಯಾಸ್ ಸಮಸ್ಯೆ ಮಿತಿಮೀರಿದೆ. ಈ ಹೊತ್ತಲ್ಲೇ ಭಾರತಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಭಾರತಕ್ಕೆ LPG ರಫ್ತು ಮಾಡುತ್ತಿದ್ದ ಕತಾರ್ ಮೇಲೆ ಇರಾನ್ ದಾಳಿ ಮಾಡಿದ್ದು ರಾಸ್ ಲಫಾನ್ ಅನಿಲ ಘಟಕ ಹೊತ್ತಿ ಉರಿದಿದೆ. ವಿಶ್ವದ ಅತಿ ದೊಡ್ಡ LNG ಉತ್ಪಾದನಾ ಕೇಂದ್ರದ ಮೇಲೆ ದಾಳಿ ಮಾಡಿರುವ ಕಾರಣಕ್ಕೆ ಭಾರತಕ್ಕೆ ದೊಡ್ಡ ಹೊಡೆತ ಬೀಳುವ ಲಕ್ಷಣಗಳು ಗೋಚರಿಸುತ್ತಿವೆ. ಯುಗಾದಿ ಹೋಳಿಗೆ ಊಟಕ್ಕೂ ಗ್ಯಾಸ್ ಟ್ರಬಲ್.
ಸೌದೆ ಒಲೆಯಲ್ಲಿ ಹೋಳಿಗೆ ಮಾಡಿ ಊಟ. ಕಮರ್ಷಿಯಲ್ ಗ್ಯಾಸ್ ಸಿಗದ ಕಾರಣಕ್ಕೆ ಬೆಂಗಳೂರಿನ ಹಲವು ಹೋಟೆಲ್ಗಳಲ್ಲಿ ಸೌದೆ ಒಲೆ ಬಳಕೆ ಮಾಡಲಾಗ್ತಿದೆ. ವಿದ್ಯಾರ್ಥಿ ಭವನದಲ್ಲಿ ಸೌದೆ ಒಲೆಯಲ್ಲಿ ದೋಸೆ ಪೂರಿ ಮಾಡಿಕೊಂಡು ಎಲೆಕ್ಟ್ರಿಕಲ್ ಸ್ಟವ್ನಲ್ಲಿ ವಡೆ ತಯಾರಿಸಲಾಗ್ತಿದೆ. ಯುಗಾದಿ ಹಬ್ಬ ಫಸ್ಟ್ ಸಿಲಿಂಡರ್ಗೆ ಸೌದೆ ಒಲೆಗೆ ಎಲ್ಲ ಪೂಜೆ ಮಾಡಿದ್ವಿ. ಯಾಕಂದರೆ ಇವಾಗ ಅದೇ ನಮಗೆ ದೇವರು, ಅದರಿಂದನೇ ಮುನ್ನಡೆಸ್ತಾ ಇರೋದು. ಸೊ ಈಗ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬರೀ LPG ಒಂದೇ ನಂಬಲಿಲ್ಲ. ಮುಂಚೆ ಎಲ್ಲ ಬರೀ LPG ಇತ್ತು. ಈಗ ಇಂಡಕ್ಷನ್ ಸ್ಟವ್ ಹಾಕಿದ್ದೀವಿ. ಒಂದು ದೋಸೆ ಒಲೆನ ಸೌದೆ ಒಲೆ ಕನ್ವರ್ಟ್ ಮಾಡಿದ್ದೀವಿ. ಈಗ ಎರಡು ದಿವಸದಿಂದ ಜನಗಳದ್ದು ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ ಅಂತಲೇ ಇದೆ ಸೌದೆ ಒಲೆ ದೋಸೆ. ಮುಂದೆ ಪ್ರತಿದಿನ ಮಾಡಲಿಕ್ಕೆ ವಿ ಕೆನಾಟ್ ಗ್ಯಾರಂಟಿ, ಬಿಕಾಸ್ ಸೌದೆ ಅವೈಲಬಿಲಿಟಿ ಅದು ಮಾಡೋದು ಕಷ್ಟ. ಮತ್ತೆ ಮಲ್ಲೇಶ್ವರಂನ ಬೈಟು ಕೆಫೆ ಟೆಂಪಲ್ ಮಿಲ್ಸ್ನಲ್ಲೂ ಯುಗಾದಿ ಹೋಳಿಗೆ ಊಟಕ್ಕಾಗಿ ಜನರು ಗಂಟೆಗಟ್ಟಲೆ ಕಾದು ಕೂತಿದ್ದರು. ಸೌದೆ ಒಲೆಯಲ್ಲೇ ಎಲ್ಲರಿಗೂ ಅಡುಗೆ ಮಾಡಿಕೊಡಲಾಯಿತು. ಹೀಗೆ ಎಲ್ಲ ಕಡೆಗಳಲ್ಲೂ ಸೌದೆ ಒಲೆಯಲ್ಲೇ ಅಡುಗೆ ಮಾಡುತ್ತಿರುವ ಕಾರಣಕ್ಕೆ ಸೌದೆ ರೇಟ್ ಕೂಡ ಸಹಜವಾಗೇ ಏರಿಕೆಯಾಗಿದೆ. 1 ಕ್ವಿಂಟಾಲ್ ಸೌದೆಗೆ ಬರೋಬ್ಬರಿ 900 ರೂಪಾಯಿ ಕೊಡಬೇಕು. ಗ್ಯಾಸ್ ಸಮಸ್ಯೆಗೂ ಮೊದಲು ಕ್ವಿಂಟಾಲ್ಗೆ 300 ರೂಪಾಯಿ ಇದ್ದ ಬೆಲೆ ಈಗ ಏಕಾಏಕಿ ದುಪ್ಪಟ್ಟಲ್ಲ 3 ಪಟ್ಟು ಹೆಚ್ಚಾಗಿದೆ. ಬೆಂಗಳೂರಿನ ಹೋಟೆಲ್ಗಳ ಸ್ಥಿತಿ ದಿನೇ ದಿನೇ ಬಿಗಡಾಯಿಸುತ್ತಿರುವ ಕಾರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಹೋಟೆಲ್ ಮಾಲೀಕರ ಸಂಘದ PC ರಾವ್. ಕೂಡಲೇ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ. ಈ ಮಧ್ಯೆ ಗ್ಯಾಸ್ ಸಮಸ್ಯೆ ರಾಜ್ಯದುದ್ದಕ್ಕೂ ಈಗಲೂ ಕಾಣುತ್ತಲೇ ಇದೆ. ಕಲಬುರಗಿಯಲ್ಲಿ ಸಿಲಿಂಡರ್ ಸಿಗದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ರಂಜಾನ್ ಮತ್ತು ಯುಗಾದಿ ಹಬ್ಬ ಇರುವ ಕಾರಣ ಸಿಲಿಂಡರ್ ಸಿಗದೆ ನಗರದ ವಿವಿಧ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನ ಗಂಟೆಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ. ಉಡುಪಿಯಲ್ಲಿ ಗೋಡಂಬಿ ಉದ್ಯಮಕ್ಕೂ ದೊಡ್ಡ ಹೊಡೆತ ಬಿದ್ದಿದ್ದು ದುಬೈಗೆ ರಫ್ತಾಗ್ತಿದ್ದ ಗೋಡಂಬಿ ಹಾಗೇ ಉಳಿದಿದೆ. ಒಟ್ನಲ್ಲಿ ಯುದ್ಧದ ಬಿಸಿ ದಿನೇ ದಿನೇ ಹೆಚ್ಚಾಗ್ತಿದ್ದು ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.